नमः शिवाय। गुरुब्रह्मा गुरुर्विष्णु गुरुर्देवो महेश्वरः गुरु साक्षात् परं ब्रह्म तस्मै श्री गुरुवे नमः। अखंड मंडलाकारं व्याप्तं येन चराचरं तत्पदं दर्शितं येन तस्मै श्री गुरुवे नमः। हरि ओम श्री गुरुभ्यो नमः। हरि ओम। ओम श्री सद्गुरु सिद्धारूढ़ स्वामी महाराज की जय। ओम श्री सद्गुरु गुरुनाथ आरूढ़ स्वामी महाराज की जय। सकल साधु संत महाराज की जय। सद्गुरु श्री सिद्धारूढ़ कथामृत 56ನೇಯ ಅಧ್ಯಾಯ। ओम श्री गणेशाय नमः। ओम श्री गुरु सिद्धारूढ़ाय नमः। ಈ ಚರಿತ್ರದ ಪಠಣ ಮಾತ್ರದಿ ಸಿದ್ಧನಾಥನು ಒಲಿಯುವನು, ವಾಚಕರಿಗತ್ಯಂತ ಕೃಪೆಯಿಂದೀವನೈ ಭಾವನೆಯನು. ಶುದ್ಧ ಭಾವನೆಯಿಂದಲರಿವರು ಹೃದಯದೊಳಗಿನ ನಿಜವನು, ಆ ದಯಾನಿಧಿ ಸದ್ಗುರು ಭಕ್ತರನು ಸಲೆ ಪಾಲಿಸುವನು. ಶ್ರೀ ಸಿದ್ಧಾರೂಢ ಸದ್ಗುರು ರಾಯರು ಭಕ್ತರ ಮೇಲೆ ಅತ್ಯಂತ ದಯಾವಂತನಾಗಿರುವನು. ಆತನ ಪಾದವನ್ನು ಹಿಡಿಯುವುದರಿಂದ ಸರ್ವ ವಿಘ್ನಗಳು ಪರಿಹಾರವಾಗುವವು. ಆತನೇ ಪ್ರೇಮವನ್ನು ಅಂತರ್ಯದೊಳಗೆ ತುಂಬಿ ಕೈಯಲ್ಲಿ ಲೇಖಣಿಯನ್ನ ಕೊಟ್ಟು ಪ್ರೇಮ ಖಣಿಯನ್ನು ತೆರೆದು ಗ್ರಂಥ ಬರೆಸಲಿಕ್ಕೆ ಆರಂಭಿಸಿದನು. ನನಗೆ ಓದಿಸಲಿಕ್ಕೆ ಪ್ರೇರಣೆಯನ್ನ ನೀಡಿದನು, ಆಶೀರ್ವದಿಸಿದನು. ಈ ಅದ್ಭುತ ಗ್ರಂಥವನ್ನು ಈ ಅಧ್ಯಾಯದಲ್ಲಿ ಸಮಾಪ್ತಿ ಮಾಡಬೇಕೆಂದು ದಯಾಳುವಾದ ಸದ್ಗುರುನಾಥನು ಹೃದಯದಲ್ಲಿ ಪ್ರೇರಿಸಿರುತ್ತಾನೆ. ಭಕ್ತಿ, ವೈರಾಗ್ಯ ಮತ್ತು ಜ್ಞಾನಭರಿತವಾಗಿಯೂ ಅತ್ಯಂತ ಸದ್ಗುರು ಪ್ರೇಮದಿಂದ ತುಂಬಿರುವಂತಹದ್ದಾಗಿಯೂ ಇರುವ ಈ ಗ್ರಂಥವನ್ನು ಸ್ವತಃ ಗುರುರಾಜನೇ ಬರೆದಿರುವನು. ಲೇಖಣಿ ಬರೆದದ್ದೆಂದು ಯಾರು ಹೇಳುವರು? ಅಂಥ ಲೇಖಣಿಯಂತೆ ನಾನು ಆತನ ಕೈಯಲ್ಲಿರುವೆನು. ಆದ್ದರಿಂದಲೇ ಈ ಗ್ರಂಥವು ಇಷ್ಟು ಸುಂದರವಾಗಿ ಅತಿ ತ್ವರೆಯಿಂದ ಸಿದ್ಧವಾಯಿತು. ಇದಲ್ಲದಿದ್ದರೆ ಜಡ ಮತ್ತು ಅಲ್ಪಮತಿಯಾಗಿಯೂ ಭಕ್ತಿ ಪ್ರೇಮರಹಿತನಾಗಿಯೂ ಸಂಸಾರ ವಿಷಯಗಳಲ್ಲಿ ಅಖಂಡ ತೊಡಕಿರುವವನಾಗಿಯೂ ನಿತ್ಯ ಅಜ್ಞಾನ ಸ್ಥಿತಿಯಲ್ಲಿರುವವನಾಗಿಯೂ ಇರುವ ನನ್ನಿಂದ ಈ ಗ್ರಂಥವು ಹೇಗೆ ಸಿದ್ಧಿಸಿತು? ಇಂಥ ನನ್ನನ್ನು ನಿಮಿತ್ತ ಮಾಡಿ ಸದ್ಗುರುರಾಯನೇ ಗ್ರಂಥವನ್ನು ರಚಿಸಿರುವನು. ಸದ್ಗುರುವರನ ಕಾರ್ಯಗಳು ಅದ್ಭುತವಾಗಿರುವಂತವುಗಳು. ಅವುಗಳ ಪೈಕಿ ಇದೊಂದು ಅದ್ಭುತವಾಗಿರುವಂತಹದ್ದು. ನನ್ನ ಕೈಯಿಂದಲಾದರೂ ಹೇಗೆ ಗ್ರಂಥ ಬರೆಸಿದನೆಂಬುದು ನನಗೆ ಬಹಳ ಚಮತ್ಕಾರ ಕಾಣಿಸುವುದು. ಇರಲಿ, ದಯಾಳುವಾದ ಆ ಸದ್ಗುರುನಾಥನು ಭಕ್ತರ ಮೇಲೆ ಬಹು ಪ್ರೇಮವುಳ್ಳವನಾಗಿದ್ದು ಅವರನ್ನು ಸುಲಭವಾಗಿ ತಾರಿಸುವ ಉದ್ದೇಶದಿಂದ ಪವಿತ್ರವಾದ ಗ್ರಂಥವನ್ನ ಬರೆದಿರುವನು. ಅವನು ಕೃಪಾಸಾಗರನೇ ಇದ್ದು ಆತನಲ್ಲಿ ಪ್ರೇಮದ ತೆರೆಗಳೇ ಬರುತ್ತಿರುವವು. ಅವುಗಳೊಳಗೆ ಯಾರು ಮುಳುಗುವರೋ ಅವರು ಅಮರರಾಗುವರು. ಭಕ್ತರಿಗೆ ಅತ್ಯಂತ ಪವಿತ್ರವಾದ ಆತನ ಈ ಮನೋಹರವಾದ ಚರಿತ್ರವು ಶ್ರವಣ ಮಾತ್ರದಿಂದ ಶ್ರೋತಾ ಜನರಿಗೆ ಆನಂದವನ್ನು ಕೊಡುವುದು, ಗುರುಕೃಪೆಗೆ ಪಾತ್ರರನ್ನು ಮಾಡುವುದು. ಕೆಲವು ಶ್ರೋತ್ರ ಜನರು ವಕ್ತನನ್ನು ಕುರಿತು ಅನ್ನುತ್ತಾರೆ, ಬಹು ದಿವಸ ಗ್ರಂಥವನ್ನು ಶ್ರವಣ ಮಾಡಿದೆವು, ಆದರೆ ಪ್ರಮಾದ ದೋಷದಿಂದ ಅದರೊಳಗಿನ ಕೆಲವು ಅಂಶ ಮರೆತಿರುವುದು. ಮತ್ತೆ ಕೆಲವು ಮನೋಹರವಾದ ಕಥೆಗಳನ್ನು ನಾವು ಶ್ರವಣ ಮಾಡಲಿಲ್ಲ. ಅವುಗಳನ್ನೆಲ್ಲ ಈಗ ಸಂಕ್ಷೇಪ ರೀತಿಯಿಂದ ನಮಗೋಸ್ಕರ ಹೇಳತಕ್ಕದ್ದು ಎಂದನ್ನುವರು. ಈ ಪ್ರಕಾರ ಜನರ ವಚನಗಳನ್ನ ಕೇಳಿ ವಕ್ತನು ಬಹು ಸಂತೋಷದಿಂದ ಈ ಚರಿತ್ರ ಸಾರವನ್ನು ತೆಗೆದು ಇಲ್ಲಿ ಸಂಕ್ಷೇಪವಾಗಿ ಹೇಳುವೆನು. ಹೇ ಶ್ರೋತಾ ಜನರುಗಳಿರ, ಶ್ರವಣ ಮಾಡುವಂತವರಾಗಿರಿ. 1ನೇಯ ಅಧ್ಯಾಯದಲ್ಲಿ ಗುರುದೇವತಾ ವಂದವನ್ನ ಮಾಡಿ ಚತುರ್ವಿಧ ಅಧಿಕಾರಿಗಳ ಲಕ್ಷಣಗಳು ನಿರೂಪಿಸಲ್ಪಟ್ಟಿವೆ. 2ನೇ ಅಧ್ಯಾಯದಲ್ಲಿ ಸಿದ್ಧ ಜನ್ಮವು ವಿಚಿತ್ರವಾದ ಬಾಲಕ್ರೀಡೆಯನ್ನ ತೋರಿಸಿ ಜನರಿಗೆ ಬೋಧಿಸಿದ್ದು ನಿರೂಪಿಸಿರುತ್ತದೆ. 3ನೇಯ ಅಧ್ಯಾಯದಲ್ಲಿ ಸಿದ್ಧರು ಭೀಮ ಮತ್ತು ಸೋಮನ ಕೂಡ ಗುರುಶೋಧನೆಗೆ ಹೋದಾಗ ಅವರಿಬ್ಬರು ಬಹಳ ಶ್ರಮಪಟ್ಟು ಸಿದ್ಧರನ್ನು ಬಿಟ್ಟು ಮನೆಗೆ ತಿರುಗಿ ಹೋದರು ಎಂಬುದನ್ನ ತಿಳಿಸಿರುತ್ತದೆ. 4ನೇ ಅಧ್ಯಾಯದಲ್ಲಿ ಸಿದ್ಧರು ಗಜದಂಡ ಗುರುಗಳ ಸೇವೆಯನ್ನ ಮಾಡಿದ್ದು, ವಾದದಲ್ಲಿ ಸುಬ್ಬಯ್ಯ ಶಾಸ್ತ್ರಿಯನ್ನ ಖಂಡಿಸಿದ್ದು, ಗುರುಗಳು ಸಿದ್ಧಾರೂಢ ಎಂಬ ಈ ನಾಮವನ್ನ ಕೊಟ್ಟಿದ್ದು ಕಥಿಸಿರುವುದು.
5ನೇ ಅಧ್ಯಾಯದಲ್ಲಿ ಸಿದ್ಧಾರೂಢರು ತೀರ್ಥಯಾತ್ರೆಗೆ ಹೋದದ್ದು, ಚಿಂತಾಮಣಿಯಲ್ಲಿ ಆಶ್ರಮದಲ್ಲಿ ವೇದಾಂತ ಬೋಧಿಸಿದ್ದು, ಕರ್ಮಠ ಬ್ರಾಹ್ಮಣನಿಗೆ ಚಾಂಡಾಲತ್ವ ತೋರಿಸಿದ್ದು, ಉಪಾಸನ ಕ್ರಮ ವಿವರಿಸಿದ್ದು ಹೇಳಿರುತ್ತದೆ. 6ನೆಯ ಅಧ್ಯಾಯದಲ್ಲಿ ಪಿಚ್ಚಂಡಯ್ಯ ಮತ್ತು ಮಲಯನಾಥ ಇವರಿಗೆ ಬ್ರಹ್ಮಾತ್ಮೈಕ್ಯತೆಯನ್ನ ಬೋಧಿಸಿದ್ದು ಮತ್ತು ಮಹಾವಾಕ್ಯಾರ್ಥವನ್ನ ದೀಕ್ಷಿತನಿಗೆ ತಿಳಿಸಿ ಆತನ ಶಂಕಾ ನಿರಸನ ಮಾಡಿದ್ದು ನಿರೂಪಿಸಿರುತ್ತದೆ. 7ನೇ ಅಧ್ಯಾಯದಲ್ಲಿ ಗೋಕರ್ಣ ಕ್ಷೇತ್ರದೊಳಗೆ ಸಿದ್ಧನಾಥರು ರಮ್ಯ ಲೀಲಾ ಮಾಡಿದ್ದು ಮತ್ತು ಸಾಧುಗಳ ಮುಖದಿಂದ ಪರಮಾತ್ಮನು ತೃಪ್ತಿ ಹೊಂದುತ್ತಾನೆ ಎಂಬುದು ಸರ್ವರಿಗೂ ಬೋಧಿಸಿದ್ದು ಕಥಿಸಿರುವುದು. 8ನೇ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರದಲ್ಲಿ ನ್ಯಾಯಶಾಸ್ತ್ರಿಗಳ ವಾದವನ್ನ ಸಿದ್ಧರು ನಿವಾರಿಸಿ ಪಂಚಕೋಶ ಯಾತ್ರೆಯನ್ನ ಪೂರ್ಣ ಮಾಡಿ ಸಾಹುಕಾರನ ಮನೆಯಲ್ಲಿ ಆತನಿಗೆ ಬೋಧಿಸಿದ್ದು ಹೇಳಿರುವುದು. 9ನೇ ಅಧ್ಯಾಯದಲ್ಲಿ ಸುರಸವಾದ ಬಿಂಬ ಪ್ರತಿಬಿಂಬ ವಿಚಾರವನ್ನ ಬೈರಾಗಿಗೆ ತಿಳಿಸಿ ಸಿದ್ಧರು ಮಾರ್ವಾಡಿಯ ರೋಗವನ್ನ ನಿವಾರಿಸಿ ಆತನಿಗೆ ಬದುಕಿಸಿದ್ದನ್ನ ನಿರೂಪಿಸಿರುತ್ತದೆ. 10ನೇ ಅಧ್ಯಾಯದಲ್ಲಿ ಸಿದ್ಧರು ಅವಿಚಾರ ಕರ್ಮಗಳಲ್ಲಿ ಪ್ರವರ್ತನಾದ ಬ್ರಾಹ್ಮಣನಿಗೆ ಅವನ್ನು ಬಿಡಿಸಿ ವೈದಿಕ ಕರ್ಮಗಳಲ್ಲಿ ಪ್ರೇರಿಸಿದ್ದು ಮತ್ತು ವಿಜಾಪುರದಲ್ಲಿ ಬಹಳ ದುಃಖವನ್ನ ಸಹಿಸಿದ್ದು ಕಥಿಸಿರುತ್ತದೆ. 11ನೇ ಅಧ್ಯಾಯದಲ್ಲಿ ಸಿದ್ಧ ಗುರುಗಳು ಜಂಗಮನ ಭ್ರಮೆಯನ್ನ ಕಳೆದದ್ದು ಮತ್ತು ಶಿಪಾಯಿಯರು ಹೊಡೆದಾಗ ಶಾಂತಿಯಿಂದ ಅದನ್ನು ಸಹಿಸಿದ್ದು ನಿರೂಪಿಸಿಯದೆ. 12ನೇ ಅಧ್ಯಾಯದಲ್ಲಿ ಸಿದ್ಧ ಗುರುವರನು ಹುಬ್ಬಳ್ಳಿಯಲ್ಲಿ ನಾನಾ ಲೀಲಾ ತೋರಿಸಿದ್ದು ಮತ್ತು ದುಷ್ಟರು ಬಹುಪ್ರಕಾರವಾಗಿ ದುಃಖ ಕೊಟ್ಟಾಗ ಅದ್ಭುತ ಶಾಂತಿಯನ್ನ ಪ್ರಕಟಿಸಿದ್ದು ಹೇಳಿಯದೆ. 13ನೇ ಅಧ್ಯಾಯದಲ್ಲಿ ಭಕ್ತ ಜನರು ಸದ್ಗುರುಗಳನ್ನು ರಥದಲ್ಲಿ ಕೂರಿಸಿ ಉತ್ಸವ ಮಾಡಿಸಿದ್ದು ಮತ್ತು ಕಬೀರ ದಾಸನೆಂಬ ಶಿಷ್ಯನಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿದ್ದು ನಿರೂಪಿಸಿರುತ್ತದೆ. 14ನೇ ಅಧ್ಯಾಯದಲ್ಲಿ ಹರಿಹರ ಮತ್ತು ಸರಸ್ವತಿ ಇವರನ್ನು ವ್ಯಾಘ್ರದಿಂದ ಸದ್ಗುರುಗಳು ರಕ್ಷಿಸಿರುವರು. ಅವರು ಸದ್ಗುರುಗಳ ಬಳಿಗೆ ಬಂದು ಆತನನ್ನು ಪ್ರೇಮದಿಂದ ಸ್ತುತಿಸಿದ್ದನ್ನ ಹೇಳಿರುತ್ತದೆ. 15ನೇ ಅಧ್ಯಾಯದಲ್ಲಿ ರೂಪಕೃಷ್ಣ ಭಾಗ್ಯವತಿ ಬಾಯಿ ಇವರ ಪುತ್ರನಿಗೆ ಗ್ರಂಥಿ ರೋಗವು ಅದೇ ಸಮಯದಲ್ಲಿ ಆ ಸ್ಥಾನಕ್ಕೆ ಸದ್ಗುರುನಾಥನು ಬಂದು ಹುಡುಗನಿಗೆ ಆರೋಗ್ಯವನ್ನುಂಟು ಮಾಡಿದ್ದನ್ನ ಕಥಿಸಿರುತ್ತದೆ. 16ನೇ ಅಧ್ಯಾಯದಲ್ಲಿ ಯಾವ ಹುಡುಗನಿಗೆ ಕಾಲಿಗೆ ಸರ್ಪವು ಸುತ್ತಿ ದಂಶ ಮಾಡುತ್ತಿತ್ತೋ ಅವನನ್ನು ಸದ್ಗುರುವು ಸರ್ಪದಿಂದ ಬಿಡಿಸಿ ಅವನ ಗಾಯಗಳನ್ನ ನಿರ್ವಿಷ ಮಾಡಿದನು. 17ನೇ ಅಧ್ಯಾಯದಲ್ಲಿ 4 ಮಂದಿ ಅಯ್ಯನವರು ಗುರುನಿಂದ ಮಾಡುತ್ತಲೇ ಅವರ ಲಿಂಗಗಳು ಹರಣವಾದವು. ಆಗ ಸದ್ಗುರುಗಳಿಗೆ ಶರಣು ಹೋದ ಕೂಡಲೇ ಅವರು ಆ ಲಿಂಗಗಳನ್ನು ತೆಗೆದುಕೊಟ್ಟರು. 18ನೇ ಅಧ್ಯಾಯದಲ್ಲಿ ಪೂರ್ವ ಜನ್ಮದಲ್ಲಿ ವ್ಯಾಘ್ರನಾಗಿದ್ದು ಸತ್ಸಂಗ ಯೋಗದಿಂದ ನರನಾಗಿ ಹುಟ್ಟಿದ ಗುರಪ್ಪನ ಚರಿತ್ರವು ನಿರೂಪಿಸಿರುತ್ತದೆ. 19ನೇ ಅಧ್ಯಾಯದಲ್ಲಿ ಭವಿಷ್ಯ ಕಥನ ಬೆನಗಪ್ಪನ ಪತ್ನಿಗೆ ರಕ್ಷಿಸಿದ್ದು ಜೀವಪ್ಪನ ಕುರುಡಾದ ನೇತ್ರಗಳು ಸದ್ಗುರು ಹಸ್ತಸ್ಪರ್ಶದಿಂದ ದೃಷ್ಟಿಯುಕ್ತವಾದದ್ದು ಇವೆಲ್ಲ ಕಥಿಸಿರುತ್ತದೆ. 20ನೇ ಅಧ್ಯಾಯದಲ್ಲಿ ಭಕ್ತ ಸಾತಪ್ಪನ ಮೈಮೇಲೆ ಉಷ್ಣಘೃತವು ಸಿಡಿದು ಮೂರ್ಛಾಗತನಾಗಿ ಬಿದ್ದಿರುವಾಗ ಸದ್ಗುರುವು ಆತನನ್ನು ಸ್ವಸ್ಥ ಮಾಡಿದರು. 21ನೇ ಅಧ್ಯಾಯದಲ್ಲಿ ಸಿದ್ಧರನ್ನು ಪೂಜಿಸಬೇಕೆಂದು ಕೃಷ್ಣಾಬಾಯಿಯು ಹೇಳಲು ಪತಿಯಾದ ರಮಾನಾಥನಿಗೆ ಅದು ಮನಸ್ಸಿಗೆ ಬಾರದೆ ಇದ್ದಾಗ ಆತನು ಸರ್ವ ಮೂರ್ತಿಗಳ ರೂಪದಲ್ಲಿ ಸಿದ್ಧಾರೂಢನೇ ರೂಪವಾಗಿರುವುದನ್ನ ಕಂಡನು. 22ನೇ ಅಧ್ಯಾಯದಲ್ಲಿ ಮುರಕೀಭಾವಿ ಗ್ರಾಮದಲ್ಲಿ ಬಹು ವೈಭವದಿಂದ ಸದ್ಗುರು ಚಿತ್ರದ ಪೂಜೆಯಾಗುತ್ತಿರುವಾಗ ಭಕ್ತರ ಪ್ರಾರ್ಥನೆಯಿಂದ ಸದ್ಗುರುವು ಪ್ರತ್ಯಕ್ಷನಾದನು. 23ನೇಯ ಅಧ್ಯಾಯದಲ್ಲಿ ರಾಮರಾಯನಿಗೆ ಸಿದ್ಧರು ಸ್ವಪ್ನದಲ್ಲಿ ಅಭಯವನ್ನ ಕೊಟ್ಟರು. ಸಂತರ ನಡುವೆ ಸದ್ಗುರುಗಳು ಕುಳಿತು ಉಣ್ಣುವುದನ್ನ ಕಂಡು ಸರ್ವರು ಆಶ್ಚರ್ಯಪಟ್ಟು ಅವರನ್ನು ಪೂಜಿಸಿದರು. 24ನೇ ಅಧ್ಯಾಯದಲ್ಲಿ ಗುರವ್ವ ಎಂಬುವಳು ಅನ್ನವಿಲ್ಲದೆ ಮಕ್ಕಳು ಸತ್ತ ದುಃಖದಿಂದ ಬಾವಿಯೊಳಗೆ ಹಾರುವಾಗ ಸದ್ಗುರು ಬಂದು ಬಿಡಿಸಿ ಅವರನ್ನು ಆಶೀರ್ವಾದದಿಂದ ಶ್ರೀಮಂತರನ್ನಾಗಿ ಮಾಡಿದನು. 25ನೇ ಅಧ್ಯಾಯದಲ್ಲಿ ಬಸವಣ್ಣಗೆ ಅಭಿಮಾನ ಬಂದಿರುವಾಗ ಆತನ ಸರ್ವಸ್ವ ಹರಣವಾಯಿತು. ಭಕ್ತಿ ಹುಟ್ಟಿದ ತರುವಾಯ ಬಂದೀಖಾನೆಯೊಳಗಿಂದ ಸದ್ಗುರು ಬಿಡಿಸಿದನು. 26ನೇ ಅಧ್ಯಾಯದಲ್ಲಿ 6 ಮಂದಿ ಯಮನರು ಬಂದು ಯಥೇಷ್ಟ ತಾಡನ ಮಾಡಿದರು. ಭಕ್ತರ ಆಗ್ರಹ ದೆಸೆಯಿಂದ ಸದ್ಗುರುಗಳು ರಥಾರೋಹಣವನ್ನ ಮಾಡಿದರು. 27ನೇ ಅಧ್ಯಾಯದಲ್ಲಿ ನೀರಿಲ್ಲ, ಉತ್ಸವ ಬೇಡವೆಂದು ಸದ್ಗುರುಗಳಂದಾಗ ಭಕ್ತರು ನೀರು ತರುವ ಕಷ್ಟ ಸಹಿಸಲಿಕ್ಕೆ ಸಿದ್ಧರಾದರು.
ಆಗ ಸದ್ಗುರುಗಳು ಮೇಘವಿದ್ಯಾ ಉಪಾಸನೆ ಮಾಡಿ ಮಳೆ ತರಿಸಿದರು. 28ನೆಯ ಅಧ್ಯಾಯದಲ್ಲಿ ಶಿವಾಯನ ಮನೆಗೆ ಶಿಪಾಯಿಯರು ಹಿಡಿದುಕೊಂಡು ಹೋಗುವಾಗ ಸಿದ್ಧಾರೂಢರು ಫೌಜದಾರನಾಗಿ ದಾರಿಯೊಳಗೆ ಬಂದು ಅವನನ್ನು ಬಿಡಿಸಿದರು. 29ನೇ ಅಧ್ಯಾಯದಲ್ಲಿ ಶಿವಪ್ಪ ಭಕ್ತನು ಸತ್ತಾಗ ಸದ್ಗುರುನಾಥರು ಬದುಕಿಸಿದರು ಮತ್ತು ಅವರು ಜ್ವರದಿಂದ ಪೀಡಿತರಾಗಿದ್ದಾಗ ಒಮ್ಮೆಗೆ ಬಹಳಷ್ಟು ಗುಳಿಗೆಗಳನ್ನ ನುಂಗಿ ನೆಟ್ಟಗಾದರು. 30ನೇ ಅಧ್ಯಾಯದಲ್ಲಿ ದಾನವ್ವ 3ನೇ ಸಾರಿ ಪ್ರಸವಿಸಿದ್ದಾಗ ಸದ್ಗುರುಗಳು ಕೂಸನ್ನ ತೆಗೆದುಕೊಂಡು ಹೋದರು. ಆಮೇಲೆ 2ನೇ ಪುತ್ರನನ್ನ ಕೊಟ್ಟರು. 31ನೇ ಅಧ್ಯಾಯದಲ್ಲಿ ಶರಣಪ್ಪನನ್ನು ವೃಕ್ಷದ ಮೇಲೆ ಹತ್ತಿಸಿದಾಗ ಆತನು ಬಿದ್ದನು. ಆಗ ಸದ್ಗುರುಗಳು ಆತನಿಗಾದ ಆ ಮೂರ್ಛೆಯ ಅನುಭವವನ್ನೇ ಆತ್ಮಜ್ಞಾನವಾಗಿ ಉಪದೇಶಿಸಿ ಉದ್ಧರಿಸಿದರು. 32ನೇ ಅಧ್ಯಾಯದಲ್ಲಿ ಗುರುಪಾದಯ್ಯನು ಸಿದ್ಧರು ಮಹಾತ್ಮರೆಂದು ತಿಳಿದು ತನ್ನ ಸ್ತ್ರೀ ಪುತ್ರಾದಿಗಳ ವಿರುದ್ಧರಾದರೂ ಸದ್ಗುರು ಸೇವಾ ಬಿಡಲಿಲ್ಲ. 33ನೇ ಅಧ್ಯಾಯದಲ್ಲಿ ಮಡಿವಾಳ ಸ್ವಾಮಿಯವರು ಗರಗದಲ್ಲಿರುವಾಗ ಸಿದ್ಧರು ಅವರ ದರ್ಶನಕ್ಕೆ ಹೋಗಿದ್ದರು. ಆಗ ಅಲ್ಲಿ ವಿಚಿತ್ರವಾದ ಸಂಗತಿಗಳು ನಡೆದವು. 34ನೇ ಅಧ್ಯಾಯದಲ್ಲಿ ನಿರುಪಾದನೆಗೆ ಬಂದು ಪ್ರತಿಬಂಧಕ ಮಾಡಿರುವಾಗ ಆತನು ಸದ್ಗುರುಗಳನ್ನ ಪ್ರಾರ್ಥಿಸಿ ಆತ್ಮಘಾತನ ಮಾಡಲಿಕ್ಕೆ ಸಿದ್ಧನಾದ ಕ್ಷಣವೇ ಸದ್ಗುರುಗಳು ಬಂದು ಆತನ ನೈವೇದ್ಯವನ್ನ ಸೇವಿಸಿದರು. 35ನೇ ಅಧ್ಯಾಯದಲ್ಲಿ ಸದ್ಗುರುಗಳು ಭೋಳೆ ಭಕ್ತನಿಗೆ ತನ್ನ ಜ್ವರವನ್ನ ಕೊಟ್ಟರು. ಆತನು ಬಾವಿಯೊಳಗೆ ಬಿದ್ದಾಗ ಅವನಿಗೆ ದರ್ಶನವನ್ನ ಕೊಟ್ಟರು. 36ನೇ ಅಧ್ಯಾಯದಲ್ಲಿ ಪರಶುರಾಮ ಪಂತನು ರೋಣಕ್ಕೆ ಹೋಗುವಾಗ ಸದ್ಗುರುಗಳು ಟಿಕೆಟ್ ತಂದು ಕೊಟ್ಟರು. ದಾರಿಯಲ್ಲಿ ಸಿದ್ಧರು ಬಂದು ಅವರಿಗೆ ಉಪಚಾರ ಮಾಡಿದರು. 37ನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ತಂದೆಯು ಕಟ್ಟಿ ಹಾಕಿರುವಾಗ ಶ್ರೀರಾಮನು ಆತನಿಗೆ ಪ್ರಕಟನಾದನು. ಆ ಗೋವಿಂದಾನಂದನು ಸದ್ಗುರು ವಾರ್ತೆಯನ್ನ ಕೇಳಿ ಅವರಿಗೆ ಬಂದು ಭೇಟಿಯಾದರು. 38ನೇ ಅಧ್ಯಾಯದಲ್ಲಿ ತುಕ್ಕಪ್ಪನ ಮಗನಾದ ಹನುಮಂತನು ಮರಣಕಾಲದಲ್ಲಿ ಸದ್ಗುರು ಪ್ರಾರ್ಥನೆ ಮಾಡಿದ ಕೂಡಲೇ ಸಿದ್ಧಾರೂಢರು ಅವನಿದ್ದಲ್ಲಿಗೆ ಪ್ರಾಪ್ತರಾಗಿ ಅವನನ್ನು ಸ್ವಸ್ಥ ಮಾಡಿದರು. 39ನೇ ಅಧ್ಯಾಯದಲ್ಲಿ ಸದ್ಗುರುಗಳ ವಾರ್ತೆಯನ್ನ ಕೇಳಿ ತಾಯಿ ಬಾಯಿಯು ಪೂಜಾ ಕಾಲದಲ್ಲಿಯೇ ಬಂದು ಭೇಟಿಯಾದಳು. ನಳಿನಿಗೆ ಜ್ವರ ಬಂದಿರುವಾಗ ಕೃಪಾದೃಷ್ಟಿಯಿಂದ ಸದ್ಗುರುಗಳು ನೆಟ್ಟಗೆ ಮಾಡಿದರು. 40ನೇ ಅಧ್ಯಾಯದಲ್ಲಿ ಕಳ್ಳರು ಬಂದು ನಡುದಾರಿಯಲ್ಲಿ ಯಾತ್ರಿಕರನ್ನು ಪೀಡಿಸುತ್ತಿರುವಾಗ ಸದ್ಗುರುಗಳು ಮಹದ್ಭೀಕರ ರೂಪವನ್ನ ಧರಿಸಿ ಕಳ್ಳರಿಂದ ಅವರನ್ನ ರಕ್ಷಣೆ ಮಾಡಿದರು. 41ನೇ ಅಧ್ಯಾಯದಲ್ಲಿ ಹೀರುಬಾಯಿಯನ್ನು ಒಯ್ಯಲಿಕ್ಕೆ ಯಮದೂತರು ಬಂದಾಗ ಸದ್ಗುರುಗಳು ಬಂದು ಬಿಡಿಸಿದರು. 6 ತಿಂಗಳ ಮೇಲೆ ಆಕೆಯನ್ನು ವಿಮಾನದಲ್ಲಿ ಕರೆದುಕೊಂಡು ಹೋದರು. 42ನೇ ಅಧ್ಯಾಯದಲ್ಲಿ ಶಂಕರನ ನಿರಭಿಮಾನ ವರ್ತನ. ಆತನು ಪ್ರವಾಹದಲ್ಲಿ ಹೋಗುತ್ತಿರುವಾಗ ಸಿದ್ಧರು ರಕ್ಷಿಸಿದ್ದು, ಸಿದ್ಧ ಕೃಪೆಯಿಂದ ಆತನು ಜ್ಞಾನ ಹೊಂದಿದ್ದು ನಿರೂಪಿಸಿರುತ್ತದೆ. 43ನೇ ಅಧ್ಯಾಯದಲ್ಲಿ ಗೋಂದ್ವಲೇಕರ್ ಗುರುಸೇವಾ ಮಾಡಿದ್ದು, ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರಿಗೆ ಭೇಟಿಯಾದದ್ದು, ಸದ್ಗುರುಗಳು ಜ್ಞಾನದೇವರ ಅವತಾರ ಅಂದಿದ್ದು. 44ನೇ ಅಧ್ಯಾಯದಲ್ಲಿ ತಮ್ಮಣ್ಣ ಶಾಸ್ತ್ರಿಗೆ ಗುರುಪದೇಶವಾಗಿ ನಾಮ ಜಪದಿಂದ ಶ್ರೀರಾಮ ದರ್ಶನವಾದದ್ದು, ಸಿದ್ಧರಾಯರ ಅನುಗ್ರಹದಿಂದ ತಾನು ಕೃತಾರ್ಥನಾದನೆಂದು ತಿಳಿದದ್ದು. 45ನೇ ಅಧ್ಯಾಯದಲ್ಲಿ ನಾರಾಯಣನ ಮಗಳಾದ ಚಂಪೂಬಾಯಿಯ ಜ್ವರವನ್ನ ಸದ್ಗುರುಗಳು ಬಂದು ಇಳಿಸಿ ವಧುವರರಿಗೆ ಲಗ್ನ ಮಾಡಿಸಿದರು. 46ನೇ ಅಧ್ಯಾಯದಲ್ಲಿ ಅಕ್ಕಲಕೋಟ ಶರಣಪ್ಪನು ಉಣಕಲ್ಲಿನಲ್ಲಿಂದ ಹುಬ್ಬಳ್ಳಿಗೆ ಅನ್ನವನ್ನು ತರಿಸಿ ಭೋಜನ ಮಾಡಿಸಿದನು ಮತ್ತು ಉಣಕಲ್ಲಿನಲ್ಲಿ 1,00,000 ಜನರಿಗೆ ಉಣಿಸಿ ಸದ್ಗುರು ಪೂಜಾ ಮಾಡಿದನು. 47ನೇ ಅಧ್ಯಾಯದಲ್ಲಿ ಸುಬ್ಬಯ್ಯ ಶಾಸ್ತ್ರಿಯು ಶಿವಪುತ್ರನಾಗಿ ಜನ್ಮ ಧರಿಸಿ ವೇದ ಶಾಸ್ತ್ರ ಪಂಡಿತನಾಗಿ ಗುರು ಕೃಪೆಯಿಂದ ಜ್ಞಾನ ಪಡೆದದ್ದು ಕಥಿಸಿರುತ್ತದೆ. 48ನೇ ಅಧ್ಯಾಯದಲ್ಲಿ ಚರಿತ್ರ ಪಠಣದಿಂದ ರುಕ್ಮಿಣಿಯ ಭೂತ ಬಿಟ್ಟು ಹೋದದ್ದು, ಅವಳು ಸತ್ತಾಗ ಯತಿಯು ಬಂದು ಸದ್ಗುರು ವಿಭೂತಿಯಿಂದ ಬದುಕಿಸಿದ್ದು ಕಥಿಸಿರುತ್ತದೆ. 49ನೇ ಅಧ್ಯಾಯದಲ್ಲಿ ದುರ್ಜನರು ಸದ್ಗುರು ಚಳನ ಮಾಡಿದಾಗ ಅವರ ಬುದ್ಧಿ ಭ್ರಮಣವಾದದ್ದು, ಸ್ತ್ರೀಯು ಸಿದ್ಧರಿಗೆ ವಿಷ ಕೊಟ್ಟಾಗ ಅವರು ಸ್ವಸ್ಥರಾಗಿ ಅವಳೇ ಸತ್ತು ಹೋದದ್ದು ಹೇಳಿರುತ್ತದೆ. 50ನೇ ಅಧ್ಯಾಯದಲ್ಲಿ ಚನ್ನಮಲ್ಲಪ್ಪನು ವೈರಾಗ್ಯ ಹೊಂದಿದ್ದು ಸಿದ್ಧರನ್ನು ರಕ್ಷಿಸಲಿಕ್ಕೆ ಹಾವನ್ನು ಹಿಡಿದಿದ್ದು, ಹಾವು ಕಡಿದಾಗ ಸದ್ಗುರುಗಳು ರಕ್ಷಿಸಿದ್ದು ನಿರೂಪಿಸಿರುತ್ತದೆ.
51ನೆಯ ಅಧ್ಯಾಯದಲ್ಲಿ ಖಾಸಗತನು ಉಪಚಾರ ಭಯದಿಂದ ಅಡವಿಯೊಳಗೆ ಹೋಗಿದ್ದಾಗ ಸದ್ಗುರುಗಳು ಆತನನ್ನು ಹುಡುಕಿಕೊಂಡು ಹೋದದ್ದು ಮತ್ತು ಖಾಸಗತನ ಅದ್ಭುತ ವೈರಾಗ್ಯವು ವರ್ಣಿಸಲ್ಪಟ್ಟಿರುತ್ತದೆ. 52ನೇ ಅಧ್ಯಾಯದಲ್ಲಿ ವಿರಕ್ತನಾದ ನಿರ್ವಾಣಪ್ಪನು ಸದ್ಗುರುಗಳಿಗೆ ವಾಸನಾಕ್ಷಯವನ್ನ ವಿಚಾರಿಸಿದಾಗ ವಾಸನಾ ನಾಶ ಮಾಡುವಂತಹ ಆತ್ಮಜ್ಞಾನವನ್ನು ಅವರು ಉಪದೇಶಿಸಿದ್ದು. 53ನೇ ಅಧ್ಯಾಯದಲ್ಲಿ ಲಕ್ಷ್ಮೀಬಾಯಿಯು ಮುಳುಗುವ ಹಡಗದಲ್ಲಿರುವಾಗ ಸದ್ಗುರುವನ್ನು ಪ್ರಾರ್ಥಿಸಿ ಕರೆದ ಕೂಡಲೇ ಆತನು ದೋಣಿಯನ್ನು ತೆಗೆದುಕೊಂಡು ಬಂದು ಅವಳನ್ನು ರಕ್ಷಿಸಿದನು. 54ನೇ ಅಧ್ಯಾಯದಲ್ಲಿ ಸದ್ಗುರುಗಳು ಕಾಲ ಮಾಡಿದ್ದು. ಶಿವ ಪಾರ್ವತಿ ಸಂವಾದವು ಕಾಲಾಪ್ರಸಾದದಿಂದ ಶರಣಾಗತನ ಕುಷ್ಠರೋಗವನ್ನ ಪರಿಹರಿಸಿದ್ದು ಮತ್ತು ನೀರು ಶುದ್ಧ ಮಾಡಿ ಶಿಷ್ಯರಿಗೆ ಕುಡಿಸಿದ್ದು ನಿರೂಪಿಸಿರುತ್ತದೆ. 55ನೇ ಅಧ್ಯಾಯದಲ್ಲಿ ಸಮಗ್ರ ಗ್ರಂಥದ ಸಾರವು ಶ್ರೋತಾ ಜನರಿಗೋಸ್ಕರ ನಿರೂಪಿಸಲ್ಪಟ್ಟಿರುತ್ತದೆ. ಅಂತಃಕರಣವು ಪ್ರಸನ್ನವಿರುವಾಗ ಈ ಚರಿತ್ರವನ್ನು ಪಠಿಸತಕ್ಕದ್ದು. ಇದರೊಳಗಿನ ಲಕ್ಷ್ಯಾರ್ಥವನ್ನು ಹೃದಯದೊಳಗೆ ಇಟ್ಟುಕೊಳ್ಳುವುದರಿಂದ ವಿಷಯಾತೀತವಾದ ಸುಖವು ಪ್ರಾಪ್ತವಾಗುವುದು. ಸಪ್ತಾಹ ಓದುವ ಕ್ರಮವನ್ನು ಯಥಾಪ್ರಕಾರ ನಿಮಗೆ ಹೇಳುವೆನು. ಪ್ರಥಮ ದಿವಸದಲ್ಲಿ 8 ಅಧ್ಯಾಯಗಳನ್ನ ಪಠಿಸತಕ್ಕದ್ದು. 2ನೇ ದಿನ 16ನೇ ಅಧ್ಯಾಯದವರೆಗೆ ಓದಬೇಕು. 3ನೇ ದಿವಸ 24, 4ನೇ ದಿನ 32 ಪೂರ್ಣ ಮಾಡಬೇಕು. 5ನೇ ದಿನ 40, 6ನೇ ದಿವಸ 48ನೇದರ ಪರ್ಯಂತ ಓದಿ 7ನೇ ದಿವಸ 56 ಅಧ್ಯಾಯಗಳನ್ನ ಪಠಿಸಿ ಪೂರ್ಣ ಮಾಡಬೇಕು. ಈ ಪ್ರಕಾರ ಪ್ರೇಮಯುಕ್ತರಾಗಿ ಗ್ರಂಥವನ್ನು ಪಠಿಸುವುದರಿಂದ ಮನೋರಥಗಳನ್ನೆಲ್ಲ ಪೂರ್ಣವಾಗಿ ಸದ್ಗುರು ತತ್ಕಾಲವೇ ಕೃಪೆ ಮಾಡುವನು. ಸದ್ಗುರು ಕೃಪೆ ಎಂಬುದು ಅಲ್ಪವಲ್ಲ. ಲೋಕತ್ರಯದಲ್ಲಿ ಉಪಮಾರಹಿತವಾದ ಆತ್ಮಸ್ವರೂಪವನ್ನು ಕೂಡಲೇ ಕಾಣುವನು. ಆತ್ಮರೂಪ ನೋಡುವುದೆಂದರೆ ಜೀವನು ತಾನೇ ಬ್ರಹ್ಮನಾಗುವುದು. ಆ ಬ್ರಹ್ಮದಿಂದ ಈ ಜಗತ್ತೆಲ್ಲ ಮಾಯಾ ಮೂಲಕ ಹುಟ್ಟಿರುವುದು. ವಿಷಮಯವಾದ ಈ ಜಗವು ಬ್ರಹ್ಮರೂಪನಾದಂತವನಿಗೆ ತನ್ನ ಶರೀರವೇ ಎಂಬಂತೆ ಕಾಣಿಸುತ್ತಿರುವಾಗ ಅವನಿಗೆ ವಿಷಯಗಳ ಯೋಗದಿಂದ ಯಾವ ಪ್ರಕಾರ ಉದ್ವೇಗವಾದೀತು? ಗುರುಕೃಪೆಯು ಮಹಿಮೆಯು ಅಗಾಧವಾಗಿದೆ. ಯಾವಾತನು ಶುದ್ಧ ಚಿತ್ತಯುಕ್ತನಾಗಿ ಆ ಕೃಪೆಯನ್ನು ಹೊಂದುವನೋ ಅವನಿಗೆ ಇಂಥ ಆತ್ಮಬೋಧವು ಪ್ರಾಪ್ಯವು. ಇದಕ್ಕೂ ಹೆಚ್ಚಿನ ಲಾಭವೇ ಇಲ್ಲ. ಗ್ರಂಥ ಪಠಣದಿಂದ ಇಂಥ ಲಾಭ ಸಿಗುತ್ತಿರುವಾಗ ಅಲ್ಪ ಲಾಭಗಳ ಸುದ್ದಿ ಯಾತಕ್ಕೆ ಬೇಕು? ಸರ್ವ ದೇಶವು ಕೈ ಸೇರಿದಾಗ ಗ್ರಾಮವೊಂದನ್ನು ಯಾರು ಬೇಡುವರು? ಹಾಗೆ ಚರಿತ್ರ ಪಠಣದಿಂದ ವಿಷಯ ಪ್ರಾಪ್ತಿ ಎಂದು ಅನ್ನಲಿಕ್ಕೆ ನಾಚಿಕೆ ಬರುತ್ತದೆ. ರಾಜನ ಕಡೆ ಹೋದರೆ ತೃಣ ಸಿಗುವುದು ಎಂದು ಹೇಳಿದರೂ ಎಲ್ಲರೂ ನಗುವರು. ಯಾವಾತನಿಂದ ಈ ಜಗತ್ತೆಲ್ಲ ಉತ್ಪನ್ನವಾಯಿತೋ ಆ ಸದ್ಗುರುವು ತನ್ನ ಚರಿತ್ರ ಪಠಣದಿಂದ ಒಲಿಯುವನು. ಆಗ ಆತನಿಗೆ ಉತ್ತಮವಾದದ್ದನ್ನೇ ಬೇಡಬೇಕು. ವಿಷಯಗಳು ಪ್ರಾಪ್ತವಾಗುತ್ತವೆ ಎಂದು ಫಲಶ್ರುತಿಯು ನನ್ನಿಂದ ಹೇಳಲಾಗದು. ಚರಿತ್ರ ಪಠಣದಿಂದ ಚಿತ್ತವು ಶುದ್ಧವಾಗಿ ಅದರೊಳಗೆ ವಿಷಯ ಕಾಮನೆ ಉಳಿಯುವುದೇ ಇಲ್ಲ. ಇರಲಿ, ಈ ಗ್ರಂಥವು ಇಲ್ಲಿಗೆ ಮುಕ್ತಾಯವಾಯಿತು. ಹೇ ಶ್ರೋತಾ ಜನರು ಕೇಳುವರು, ಇದನ್ನ ಯಾರು ರಚಿಸಿರುವರು? ಅದಕ್ಕೆ ಸದ್ಗುರುಗಳು ಎಂದು ಉತ್ತರ ಕೊಡಲು ಅವರು ನಿಮಿತ್ತಕ್ಕೆ ಯಾರು ಎಂದು ಪುನಃ ಕೇಳುವರು. ಹಾಗಾದರೆ ನಿಮಿತ್ತ ಮಾತ್ರ ಶಿವರಾಮನೆಂಬುವನಿರುವನು. ಆತನ ತಂದೆಯು ಲಕ್ಷ್ಮಣರಾಯ, ತಾಯಿ ಪದ್ಮಾವತಿ ಬಾಯಿ. ಇವರು ಪರಮ ವೈರಾಗ್ಯ ವೃತ್ತಿಯುಳ್ಳವರಿರುವರು. ಜ್ಞಾತಿ ಗೌಡ ಸಾರಸ್ವತ ಬ್ರಾಹ್ಮಣ, ಗೋತ್ರ ಕೌಶಿಕ, ಋಷಿ ವಿಶ್ವಾಮಿತ್ರನು. ಈ ಶಿವರಾಮನು ಮಾತಾಪಿತೃಗಳ ಚರಣಗಳನ್ನ ವಂದಿಸಿ ಸಿದ್ಧ ದಯಾಗಣರನ್ನು ಸೇವಿಸುತ್ತಿರುವನು. ಈತನ ಮೂಲ ಗ್ರಾಮ ಮುಕ್ತಾಪುರ. ಸಾಂಪ್ರತ ಹುಬ್ಬಳ್ಳಿ ನಗರದಲ್ಲಿರುವ ಸಿದ್ಧಾಶ್ರಮದಲ್ಲಿರುವ ಸದ್ಗುರುವರನ ಕೃಪೆಯಿಂದ ವಾಸ ಮಾಡುತ್ತಿರುತ್ತಾನೆ. ಶಕೆ 1844 ದುಂದುಬಿನಾಮ ಸಂವತ್ಸರ ಮಾರ್ಗಶೀರ್ಷ ವದ್ಯ ಸಪ್ತಮಿ ಸೋಮವಾರ ದಿವಸ ಈ ಗ್ರಂಥವು ಸಮಾಪ್ತಿಯಾಯಿತು. ಸದ್ಗುರು ದಯಾಗಣರನ್ನು ಶ್ರೋತಾಸಜ್ಜನರಾದ ನಿಮ್ಮನ್ನು ವಂದಿಸಿ ಮಂಗಲಾಚರಣವನ್ನು ಉಚ್ಚರಿಸಿ ಈ ಗ್ರಂಥ ಲೇಖನವನ್ನ ಪೂರ್ಣ ಮಾಡುವೆನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಃ
ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ 56ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಓಂ ಶ್ರೀ ಸದ್ಗುರು ಗುರುನಾಥ ಅರುಢ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ ಜೈ ಶ್ರೀ ರಘುವೀರ ಸಮರ್ಥ. ಶ್ರೀ ಗುರುದೇವ ದತ್ತ.